ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 8ನೇ ತರಗತಿ ಗಣಿತ ಅಧ್ಯಾಯ 5 ಸಂಖ್ಯೆಗಳ ಆಟ, ಪುಟ ಸಂಖ್ಯೆ 117ರಲ್ಲಿ ಇರುವಂಥ ವಿಷಯ ಇದು ಗುಣಕವೇ, ಕ್ರಮಾನುಗತ ಸಂಖ್ಯೆಗಳ ಮೊತ್ತ, ಇದರ ಬಗ್ಗೆ ಕಲಿಯೋಣ. ಇಲ್ಲಿ ಮೊದಲಿಗೆ ಇದು ಗುಣಕವೇ, ಕ್ರಮಾನುಗತ ಸಂಖ್ಯೆಗಳ ಮೊತ್ತ ಅಂತ ಕೊಟ್ಟಿದ್ದಾರೆ. ಸೊ ಕ್ರಮಾನುಗತ ಸಂಖ್ಯೆಗಳು ಅಂದರೆ ಯಾವ ರೀತಿಯ ಸಂಖ್ಯೆಗಳು ಅಂತ ಹೇಳಿ ಅರ್ಥ ಮಾಡಿಕೊಳ್ಳುವ. ಕ್ರಮಾನುಗತ ಅಂತ ಹೇಳಿದರೆ ಒಂದರ ನಂತರ ಒಂದಾಗಿ ಬರುವಂಥ ಸಂಖ್ಯೆಗಳನ್ನು ನಾವು ಕ್ರಮಾನುಗತ ಸಂಖ್ಯೆಗಳು ಅಂತ ಹೇಳ್ತೇವೆ. ಉದಾಹರಣೆಗೆ ಈಗ ನಾನು 1, 2, 3, 4, 5 ಈ ರೀತಿಯಲ್ಲಿ ಬರೆದರೆ ಇದು ಕ್ರಮಾನುಗತ ಸಂಖ್ಯೆಗಳು. ಹಾಗೆ 7, 8, 9, 10 ಈ ರೀತಿಯಲ್ಲಿ ಬರೆದಿರುವಂಥ ಸಂಖ್ಯೆಗಳು ಕ್ರಮಾನುಗತ ಸಂಖ್ಯೆಗಳು. ಅಥವಾ ನೀವು ಯಾವುದೇ ಒಂದು ಪ್ಯಾಟರ್ನ್ ಅನ್ನು ತೆಗೆದುಕೊಳ್ಬೋದು. 14, 15, 16, 17, 18, 19 ಇದನ್ನು ಕೂಡ ನಾವು ಕ್ರಮಾನುಗತ ಸಂಖ್ಯೆಗಳು ಅಂತ ಹೇಳ್ಬೋದು. ಅಂದರೆ ಒಂದರ ನಂತರ ಒಂದಾಗಿ ಬರುವಂಥ ಸಂಖ್ಯೆಗಳು. ಈಗ ನೀವು ಸಂಖ್ಯಾ ರೇಖೆಯನ್ನು ತೆಗೆದುಕೊಂಡ್ರೆ ಅದರಲ್ಲಿ ಪೂರ್ಣಾಂಕಗಳ ಗಣವನ್ನು ತೆಗೆದುಕೊಂಡಾಗ ಆ ಪೂರ್ಣಾಂಕಗಳ ಗಣಗಳಲ್ಲಿ ಒಂದರ ನಂತರ ಒಂದಾಗಿ ಬರುವಂತಹ ಸಂಖ್ಯೆಗಳಿವೆ. ಆ ಸಂಖ್ಯೆಗಳನ್ನು ನಾವು ಕ್ರಮಾನುಗತ ಸಂಖ್ಯೆಗಳು ಅಂತ ಹೇಳ್ತೇವೆ. ಇಲ್ಲಿ ನಾವು ಕಲಿಲಿಕ್ಕೆ ಇರುವಂಥ ವಿಷಯ ಕ್ರಮಾನುಗತ ಸಂಖ್ಯೆಗಳ ಮೊತ್ತ ಅಂದರೆ ಏನು ಅಂತ ನೋಡೋಣ. ನೀವಿಲ್ಲಿ ಗಮನಿಸಿದ್ರೆ ನಮಗೆ ಇಲ್ಲಿ 7 ಎನ್ನುವಂಥ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಸೊ ಈ 7 ಎನ್ನುವಂಥ ಸಂಖ್ಯೆಯನ್ನು ನಾವು ಕ್ರಮಾನುಗತ ಸಂಖ್ಯೆಗಳ ಮೊತ್ತದ ರೂಪದಲ್ಲಿ ಬರೀಬೇಕು. ಅಂದರೆ 2 ಸಂಖ್ಯೆಗಳ ಮೊತ್ತದ ರೂಪದಲ್ಲಿ ಬರೀಬೇಕು. ಆ ಬರೆದಿರುವಂಥ ಸಂಖ್ಯೆಗಳು ಏನಾಗಿರಬೇಕು, ಒಂದರ ನಂತರ ಬರುವಂಥ ಸಂಖ್ಯೆಗಳಾಗಿರಬೇಕು. ಈಗ 3 ನಂತರ ಬರುವಂಥದ್ದು 4. ಹಾಗಾಗಿ ನಾವು ಹೇಳ್ಬೋದು ಈಗ 7 ಅನ್ನು ನಾವು ಕ್ರಮಾನುಗತ ಸಂಖ್ಯೆಗಳ ಮೊತ್ತದ ರೂಪದಲ್ಲಿ ಬರೆದಿದ್ದೇವೆ ಅಂತ ಹೇಳಿ. ಹಾಗೆ 10 ಅನ್ನು ನೀವು ಗಮನಿಸಿದರೆ ಇಲ್ಲಿ 1 + 2 + 3 + 4, 1 + 2 3, 3 + 3 6, 6 + 4 10. ಸೊ ಇದನ್ನು ಕೂಡ 1, 2, 3, 4 ಎನ್ನುವಂಥದ್ದು ಕ್ರಮಾನುಗತ ಸಂಖ್ಯೆಗಳು. ಇವೆಲ್ಲವನ್ನ 4 ಸಂಖ್ಯೆಗಳನ್ನು ಕೂಡಿಸಿದಾಗ ನಮ್ಗೆ ಇಲ್ಲಿ 10 ಸಿಗ್ತಾ ಇದೆ. ಹಾಗಾಗಿ ಇದನ್ನು ನಾವು ಕ್ರಮಾನುಗತ ಸಂಖ್ಯೆಗಳ ಮೊತ್ತ ಅಂತ ಹೇಳ್ಬೋದು. ಹಾಗೆ 12 ನೀವು 3, 4, 5 ಈ ರೀತಿಯಲ್ಲಿ ಬರಿಬೋದು. 15 7 ಮತ್ತು 8, 7 ಮತ್ತು 8, 7ರ ನಂತರ ಬರುವಂಥ ಕ್ರಮಾನುಗತ ಸಂಖ್ಯೆ ಯಾವುದು, ನೆಕ್ಸ್ಟ್ ನಂಬರ್ 8 ಆಗಿದೆ. ಸೊ 7 + 8 ಅಂದರೆ 15. ಹಾಗೆ ನೀವು 15 ಗಮನಿಸಿದ್ರೆ ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಬರೆದಿದ್ದಾರೆ. 4, 5, 6 3 ಕ್ರಮಾನುಗತ ಸಂಖ್ಯೆಗಳ ರೂಪದಲ್ಲಿ ಬರೆದಿದ್ದಾರೆ. ಸೊ 4 + 5 + 6 ಮಾಡಿದಾಗ 15 ಸಿಗ್ತದೆ. ಹಾಗೆ 5 ಕ್ರಮಾನುಗತ ಸಂಖ್ಯೆಗಳ ರೂಪದಲ್ಲಿ ಬರೆದಿದ್ದಾರೆ. 1 + 2 + 3 + 4 + 5 ಮಾಡಿದಾಗ 15 ಆಗ್ತದೆ. ಸೊ ನೀವಿಲ್ಲಿ ಕಾಣ್ಬೋದು 15 3 ರೀತಿಯಲ್ಲಿ ಬರೆದಿದ್ದಾರೆ. ಅಂದರೆ ಮೊದಲಿಗೆ 2 ಕ್ರಮಾನುಗತ ಸಂಖ್ಯೆಯ ರೂಪದಲ್ಲಿ, 3 ಕ್ರಮಾನುಗತ ಸಂಖ್ಯೆಯ ರೂಪದಲ್ಲಿ, 5 ಕ್ರಮಾನುಗತ ಸಂಖ್ಯೆಯ ರೂಪದಲ್ಲಿ ಬರೆದಿದ್ದಾರೆ. ಸೊ ಇಲ್ಲಿ ನಾವು ಒಂದು ಸಂಖ್ಯೆಯನ್ನು ಒಂದಕ್ಕಿಂತ ಹೆಚ್ಚು ಕ್ರಮಾನುಗತ ಸಂಖ್ಯೆಯ ರೂಪದಲ್ಲೂ ಕೂಡ ಬರೀಬಹುದು. ಅದು ನಿರ್ಧರಿಸುವುದು ಹೇಗೆ ಅಂದರೆ ಅದರ ಫ್ಯಾಕ್ಟರ್ನ ರೂಪದಲ್ಲಿ ನಾವು ಅದನ್ನು ನಿರ್ಧರಿಸಬಹುದು. ಅಂದರೆ ಒಂದು ಸಂಖ್ಯೆಯನ್ನು ನೀವು ತೆಗೆದುಕೊಂಡಾಗ ಅದು ಯಾವುದೆಲ್ಲ ಟೇಬಲಲ್ಲಿ ಬರ್ತದೆ, ಅಂದರೆ ಮಗ್ಗಿಯಲ್ಲಿ ಬರ್ತದೆ, ಅದನ್ನು ತೆಗೆದುಕೊಂಡು ಅದಕ್ಕೆ ಎಷ್ಟು ಫ್ಯಾಕ್ಟರ್ಸ್ ಅಥವಾ ಅಪವರ್ತನಗಳಿವೆ ಅದರ ಮೂಲಕ ನಾವು ಒಂದು ಸಂಖ್ಯೆಯನ್ನು ಒಂದಕ್ಕಿಂತ ಹೆಚ್ಚು ಕ್ರಮಾನುಗತ ಸಂಖ್ಯೆಗಳ ಮೊತ್ತದಲ್ಲೂ ಕೂಡ ಬರೀಬೋದು. ಆ ಸಂಖ್ಯೆ ನಾವು ತೆಗೆದುಕೊಂಡಿರುವಂಥ ಸಂಖ್ಯೆ ಈಗ 15 ಎನ್ನುವಂಥದ್ದು ಇದರ ಅಪವರ್ತನಗಳು ಯಾವುದೆಲ್ಲ, 1 ಹಾಗೆ 3 ಹಾಗೆ 5. ಸೊ ಇದಕ್ಕೆ ಈಗ ಒಂದು ಸಂಖ್ಯೆಗೆ ಒಂದಕ್ಕಿಂತ ಹೆಚ್ಚು ಅಪವರ್ತನಗಳಿದ್ದರೆ ಅದನ್ನು ನಾವು ಒಂದಕ್ಕಿಂತ ಹೆಚ್ಚು ಕ್ರಮಾನುಗತ ಸಂಖ್ಯೆಗಳ ಮೊತ್ತದ ರೂಪದಲ್ಲೂ ಕೂಡ ಬರೀಲಿಕ್ಕೆ ಸಾಧ್ಯವಾಗ್ತದೆ. ಇದು ಸಂಖ್ಯೆಗಳ ರೂಪದಲ್ಲಿರ್ತದೆ. ಅಂದರೆ ಒಂದೊಂದು ಸಂಖ್ಯೆಗೆ ಒಂದೊಂದು ರೀತಿಯಲ್ಲಿ ನಾವು ಬರೀಬಹುದು. ನಂತರ ಇಲ್ಲಿ ಕೇಳಿರುವಂಥದ್ದು ಏನಂದರೆ, ಅಂಶು ಎನ್ನುವಂಥ ಹುಡುಗ ಕ್ರಮಾನುಗತ ಸಂಖ್ಯೆಗಳ ಮೊತ್ತವನ್ನು ನೋಡ್ತಾ ಇದ್ದಾನೆ. ಆಗ ಅವನು ಈ ಅಂಶಗಳನ್ನು ಗಮನಿಸಿದಾಗ ಅವನ ತಲೆಯಲ್ಲಿ ಅನೇಕ ರೀತಿಯ ಕ್ವಶನ್ಸ್ಗಳು ಅಥವಾ ಆಶ್ಚರ್ಯಚಕಿತವಾಗಿ
ಅನೇಕ ರೀತಿಯ ಪ್ರಶ್ನೆಗಳು ಅವನ ತಲೆಯಲ್ಲಿ ಬರಲಿಕ್ಕೆ ಪ್ರಾರಂಭವಾಗ್ತದೆ. ಮೊದಲಿಗೆ ನಾವು ಪ್ರತಿ ಸ್ವಾಭಾವಿಕ ಸಂಖ್ಯೆಯನ್ನು ಕ್ರಮಾನುಗತ ಸಂಖ್ಯೆಗಳ ಮೊತ್ತವಾಗಿ ಬರೀಬಹುದೇ ಅಂತ ಕೇಳಿದ್ದಾರೆ. ಪ್ರತಿ ಸ್ವಾಭಾವಿಕ ಸಂಖ್ಯೆಗಳು ಅಂತ ಹೇಳುವಾಗ ಇಲ್ಲಿ ಎಲ್ಲಾ ಸಂಖ್ಯೆಗಳು ಬರ್ತದೆ. 0, 1, 2, 3 ಇದೆಲ್ಲ ಸಂಖ್ಯೆಗಳು. ಸೊ ಇದೆಲ್ಲವನ್ನು ಕೂಡ ನಾವು ಈ ರೀತಿಯಲ್ಲಿ ಬರೀಬಹುದಾ ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ ಇಲ್ಲ. ಯಾಕೆಂದ್ರೆ ಈಗ ನೀವು 2 ಎನ್ನುವಂತ ಸಂಖ್ಯೆಯನ್ನ ಬರೀಲಿಕ್ಕೆ ಸಾಧ್ಯ ಇದೆಯಾ? 0 + 1 ಅಂತ ನಾವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ 0 + 1 ಅಂದ್ರೆ ಅದು 1 ಕೊಡ್ತದೆ. ಅಥವಾ ನೀವು ಈಗ 4 ತೆಗೆದುಕೊಂಡ್ರೆ 4 ಬರೀಲಿಕ್ಕೆ ಸಾಧ್ಯ ಇದೆಯಾ? 4 ಬರೀಲಿಕ್ಕೆ ಸಾಧ್ಯ ಆಗುದಿಲ್ಲ. 2 + 3 ಅಂತ ಮಾಡಿದ್ರೆ ಅದು 5 ಕೊಡ್ತದೆ. ಹಾಗಾಗಿ 4, 2, 2ರ ಘಾತ ಇರುವಂತ ಸಂಖ್ಯೆಗಳು 2ರ ಘಾತ 1, 2ರ ಘಾತ 2, ಹಾಗೆ 2ರ ಘಾತ 3 ಅಂದ್ರೆ 2, 4, 8 ಈ ರೀತಿಯ ಸಂಖ್ಯೆಗಳನ್ನ ನಾವು ಕ್ರಮಾನುಗತ ಸಂಖ್ಯೆಗಳ ಮೊತ್ತವಾಗಿ ಬರೀಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಇದಕ್ಕೆ ಉತ್ತರ ನಾವು ಇಲ್ಲ ಅಂತ ಹೇಳ್ಬೋದು. ನಾವು ಬೆಸ ಸಂಖ್ಯೆಗಳನ್ನ ಕ್ರಮಾನುಗತ ಸಂಖ್ಯೆಗಳ ರೂಪದಲ್ಲಿ ಬರೀಬಹುದು. ಈಗ ಇಲ್ಲಿ 3 ತೆಗೆದುಕೊಂಡ್ರೆ ನೀವು 3 1 + 2 ಅಂತ ಬರೀಬಹುದು. ಅದು ಕ್ರಮಾನುಗತ ಸಂಖ್ಯೆಗಳ ಮೊತ್ತ. ಹಾಗೆ ನೀವು ನೆಕ್ಸ್ಟ್ ಈಗ 5 ತೆಗೆದುಕೊಂಡ್ರೆ 2 + 3 ಅಂತ ಬರೀಬಹುದು. ಸೊ ಇದನ್ನ ಕ್ರಮಾನುಗತ ಸಂಖ್ಯೆಯ ರೂಪದಲ್ಲಿ ಬರೀಲಿಕ್ಕಾಗ್ತದೆ. ಎಲ್ಲಾ ಬೆಸ ಸಂಖ್ಯೆಗಳನ್ನ ನಾವು ಕ್ರಮಾನುಗತ ಸಂಖ್ಯೆಗಳ ರೂಪದಲ್ಲಿ ಬರೀಬಹುದು, ಮೊತ್ತಗಳ ರೂಪದಲ್ಲಿ. ಆದ್ರೆ 2ರ ಘಾತಗಳು ಅಂದ್ರೆ 2, 4, 8, 16 ಇಂತಹ ಸಂಖ್ಯೆಗಳನ್ನ ಕ್ರಮಾನುಗತ ಸಂಖ್ಯೆಯ ಮೊತ್ತದ ರೂಪದಲ್ಲಿ ಬರೀಲಿಕ್ಕೆ ಸಾಧ್ಯವಾಗುವುದಿಲ್ಲ. ನಾನು ಯಾವ ಸಂಖ್ಯೆಗಳನ್ನ ಕ್ರಮಾನುಗತ ಸಂಖ್ಯೆಗಳ ಮೊತ್ತವಾಗಿ ಒಂದಕ್ಕಿಂತ ಹೆಚ್ಚು ರೀತಿಯಲ್ಲಿ ಬರೀಬಹುದು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಉತ್ತರ ಏನಂದ್ರೆ, ಈಗ 15 ನೀವು ತೆಗೆದುಕೊಂಡ್ರೆ 15 ಅನೇಕ ಸಂಖ್ಯೆಗಳ ಮಗ್ಗಿಯಲ್ಲಿ ಬರ್ತದೆ, ಅಂದ್ರೆ ಟೇಬಲ್ ಅಲ್ಲಿ ಬರ್ತದೆ. ಸೊ 1, 3, 5 ಆ ರೀತಿಯಲ್ಲಿ. ಹಾಗಾಗಿ ಯಾವ್ದಾದ್ರೂ ಈಗ ನೀವು ಸಂಖ್ಯೆಯನ್ನು ತೆಗೆದುಕೊಂಡ್ರೆ ಆ ಸಂಖ್ಯೆಗೆ ಒಂದಕ್ಕಿಂತ ಹೆಚ್ಚು ಅಪವರ್ತನಗಳಿದ್ರೆ ಆ ಸಂಖ್ಯೆಯನ್ನ ನಾವು ಅನೇಕ ರೀತಿಯ ಕ್ರಮಾನುಗತ ಸಂಖ್ಯೆಗಳ ಮೊತ್ತದ ರೂಪದಲ್ಲಿ ಬರೀಬಹುದು. ಈಗ ನೀವು ಇಲ್ಲಿ ಗಮನಿಸಿದ್ರೆ 15 ನಾವು 3 ರೀತಿಯಲ್ಲಿ ಬರೆದಿದ್ದೇವೆ. 15 ನಾವು 2 ಸಂಖ್ಯೆಯ ರೂಪದಲ್ಲಿ, 3 ಸಂಖ್ಯೆಯ ರೂಪದಲ್ಲಿ, ಹಾಗೆ 5 ಸಂಖ್ಯೆಯ ರೂಪದಲ್ಲಿ ಬರ್ತಿದ್ದೇವೆ. ಹಾಗೆ ಕೆಲವೊಂದು ಸಂಖ್ಯೆಗಳಿಗೆ ಹೆಚ್ಚು ಅಪವರ್ತನಗಳಿದ್ರೆ ಅದನ್ನು ನಾವು ಏನ್ ಮಾಡಬಹುದು? ಕ್ರಮಾನುಗತ ಸಂಖ್ಯೆಗಳ ಮೊತ್ತವಾಗಿ ಒಂದಕ್ಕಿಂತ ಹೆಚ್ಚು ರೀತಿಯಲ್ಲಿ ಬರೀಬಹುದು ಅಂತ ಇಲ್ಲಿ ಬರೀಬಹುದು ಆನ್ಸರ್ ಅನ್ನ. ಇದಕ್ಕೆ ಉತ್ತರವನ್ನ ಈ ರೀತಿಯಲ್ಲಿ ಬರೀರಿ: ಹೆಚ್ಚು ಅಪವರ್ತನಗಳಿರುವ ಕೆಲವು ಸಂಖ್ಯೆಗಳನ್ನ ಕ್ರಮಾನುಗತ ಸಂಖ್ಯೆಗಳ ಮೊತ್ತವಾಗಿ ಒಂದಕ್ಕಿಂತ ಹೆಚ್ಚು ರೀತಿಯಲ್ಲಿ ಬರೀಬಹುದು. ನಂತರ ನಾವಿಲ್ಲಿ ನೋಡಿದ್ದೇವೆ ಎಲ್ಲಾ ಬೆಸ ಸಂಖ್ಯೆಗಳು 3, 5, 7, 9 ಇವೆಲ್ಲವನ್ನು ಕೂಡ ನಾವು ಕ್ರಮಾನುಗತ ಸಂಖ್ಯೆಗಳ ಮೊತ್ತವಾಗಿ ಬರೀಬಹುದು. ಎಲ್ಲಾ ಬೆಸ ಸಂಖ್ಯೆಗಳನ್ನ 2 ಕ್ರಮಾನುಗತ ಸಂಖ್ಯೆಗಳ ಮೊತ್ತವಾಗಿ ಬರೆಯಬಹುದು ಅಂತ ನಾವೀಗ ಮೇಲೆ ನೋಡಿದ್ದೇವೆ. ಎಲ್ಲಾ ಸಮಸಂಖ್ಯೆಗಳನ್ನು ಕ್ರಮಾನುಗತ ಸಂಖ್ಯೆಗಳ ಮೊತ್ತವಾಗಿ ಬರೀಬಹುದೇ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಉತ್ತರ ಇಲ್ಲ. ಯಾಕೆಂದ್ರೆ ಎಲ್ಲಾ ಸಮಸಂಖ್ಯೆಗಳು ಅಂತ ಹೇಳುವಾಗ 2, 4, 6, 8 ಇದೆಲ್ಲವೂ ಕೂಡ ಸಮಸಂಖ್ಯೆಗಳು. ಇದರಲ್ಲಿ 2 ಎನ್ನುವಂಥದ್ದು 2ರ ಘಾತ 1 ಆಗಿದೆ, 4 ಎನ್ನುವಂಥದ್ದು 2ರ ಘಾತ 2 ಆಗಿದೆ, 8 ಎನ್ನುವಂಥದ್ದು 2ರ ಘಾತ 3 ಆಗಿದೆ. ಸೊ 2ರ ಘಾತ ಇರುವಂತಹ ಸಂಖ್ಯೆಗಳನ್ನ ನಾವು ಕ್ರಮಾನುಗತ ಸಂಖ್ಯೆಗಳ ಮೊತ್ತವಾಗಿ ಬರೀಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಇಲ್ಲ ಅಂತ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್, ನಾನು 0ಯನ್ನು ಕ್ರಮಾನುಗತ ಸಂಖ್ಯೆಗಳ ಮೊತ್ತವಾಗಿ ಬರೆಯಬಹುದೇ? ಬಹುಶಃ ಅವಶ್ಯವಿದ್ದರೆ ನಾನು ಋಣಾತ್ಮಕ ಸಂಖ್ಯೆಗಳನ್ನ ಬಳಸಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈಗ 0 ಅಂತ ನೀವು ತೆಗೆದುಕೊಂಡ್ರೆ 0ಯನ್ನು ನೀವು ಕ್ರಮಾನುಗತ ಸಂಖ್ಯೆಗಳ ಮೊತ್ತವಾಗಿ ಬರೀಲಿಕ್ಕೆ ಸಾಧ್ಯ ಇದೆಯಾ? 0ಯ ಮೊದಲು ಬರುವಂತ ಸಂಖ್ಯೆ ಮೈನಸ್ ಇದೆ. ಅಂದ್ರೆ ಈಗ ನೀವು ಸಂಖ್ಯಾ ರೇಖೆಯನ್ನು ತೆಗೆದುಕೊಂಡ್ರೆ ಅದರಲ್ಲಿ ಇಲ್ಲಿ 0 ಬರ್ತದೆ, ನೆಕ್ಸ್ಟ್ 1, ನೆಕ್ಸ್ಟ್ 2, ಹಾಗೆ ಎಡಬದಿಯಲ್ಲಿ -1, -2 ಈ ರೀತಿಯ ಸಂಖ್ಯೆಗಳಿವೆ. ಸೊ 0 ಅಂತ ಹೇಳಿದ್ರೆ ನೀವು ಹೇಗೆ ಬರೀಬಹುದು? -1 +0 +1 ಈ ರೀತಿಯಲ್ಲಿ ಬರೀಬಹುದು. ಸೊ -1 ಮತ್ತೆ 1 ಕ್ಯಾನ್ಸಲ್ ಆಗಿ ಇಲ್ಲಿ ನಿಮಗೆ 0 ಎನ್ನುವಂತ ಉತ್ತರ ಸಿಗ್ತದೆ. ಸೊ ನಾನು 0ಯನ್ನು ಕ್ರಮಾನುಗತ ಸಂಖ್ಯೆಗಳ ಮೊತ್ತವಾಗಿ ಬರೆಯಬಹುದೇ ಅಂತ ಕೇಳಿದಾಗ ಉತ್ತರ ಹೌದು ಅಂತ ಹೇಳ್ಬೋದು. ಇದಕ್ಕೆ ನೀವು ಏನ್ ಮಾಡಬೇಕು? ಋಣ ಸಂಖ್ಯೆಗಳನ್ನ ಬಳಸಬೇಕು. ಈಗ ಇಲ್ಲಿ -1, 0 ಮತ್ತೆ 1 ಅನ್ನ ಬಳಸಬೇಕು. ಯಾಕೆಂದ್ರೆ ಇವು 3 ಕೂಡ ಕ್ರಮಾನುಗತ ಸಂಖ್ಯೆಗಳು. ನಂತರ ನಾವು ಅಲ್ಲಿ 0 ಅಂತ ಪಡೆಯಬಹುದು. ಈ ಪ್ರಶ್ನೆಗಳನ್ನ ಮತ್ತು ನಿಮಗೆ ಉದ್ಭವಿಸಬಹುದಾದ ಯಾವುದೇ ಇತರ ಪ್ರಶ್ನೆಗಳನ್ನ ಯೋಚಿಸಿ ಅವುಗಳನ್ನ ತರಗತಿಯಲ್ಲಿ ಚರ್ಚಿಸಿ ಅಂತ ಹೇಳಿದ್ದಾರೆ.
ಯಾವುದಾದ್ರೂ 4 ಕ್ರಮಾನುಗತ ಸಂಖ್ಯೆಗಳನ್ನು ತೆಗೆದುಕೊಳ್ಳಿ. ಉದಾಹರಣೆಗೆ 3, 4, 5 ಮತ್ತು 6ರ ನಡುವೆ ಪ್ಲಸ್ ಮತ್ತು ಮೈನಸ್ ಚಿಹ್ನೆಗಳನ್ನು ಹಾಕಿ ಎಷ್ಟು ವಿಭಿನ್ನ ಸಾಧ್ಯತೆಗಳಿವೆ ಅವೆಲ್ಲವನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಸೊ ನಾವೀಗ ಏನು ಮಾಡಬೇಕಂದ್ರೆ 4 ಸಂಖ್ಯೆಗಳನ್ನು ತೆಗೆದುಕೊಳ್ಬೇಕು. ಈ 4 ಸಂಖ್ಯೆಗಳ ನಡುವೆ ಪ್ಲಸ್ ಮತ್ತು ಮೈನಸ್ ಚಿಹ್ನೆಗಳನ್ನು ಹಾಕಿ ಬೇರೆ ಬೇರೆ ವಿಭಿನ್ನ ರೀತಿಯ ಸಾಧ್ಯತೆಗಳನ್ನು ಬರೀಬೇಕು. ಆ ಸಾಧ್ಯತೆಗಳನ್ನು ಬರೆದು ಎಷ್ಟು ಉತ್ತರ ಬರ್ತದೆ ಅಂತ ನಾವಿಲ್ಲಿ ನೋಡಬೇಕು. ಸೊ ಇಂಥ ಒಟ್ಟು ಎಷ್ಟು ರೀತಿಯ ಸಾಧ್ಯತೆಗಳನ್ನು ನಾವು ಮಾಡ್ಬೋದು, ಉಕ್ತಿಗಳನ್ನು ನಾವು ಮಾಡ್ಬೋದು. ಸೊ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ, ಇಲ್ಲಿ ನೀವು ಚಿತ್ರದಲ್ಲಿ ಗಮನಿಸಿರ್ಬೋದು, ಇಲ್ಲಿ ಪ್ಯಾಟರ್ನ್ ಅನ್ನು ಕೊಟ್ಟಿದ್ದಾರೆ. ಸೊ ಮೊದಲಿಗೆ ಕೊಟ್ಟಿರುವಂಥದ್ದು 3 + 4 - 5 + 6, 3 - 4 - 5 - 6. ಈ ರೀತಿಯಲ್ಲಿ ನಾವು ಒಳಗೆ ಇರುವಂಥ ಸಂಖ್ಯೆಗಳು ಒಂದೇ ರೀತಿಯಲ್ಲಿ ಇರ್ತದೆ. ಚಿಹ್ನೆಗಳನ್ನು ನಾವು ಬದಲಾವಣೆ ಮಾಡ್ತಾ ಬೇರೆ ಬೇರೆ ಸಾಧ್ಯತೆಗಳನ್ನು, ಬೇರೆ ಬೇರೆ ಉಕ್ತಿಗಳನ್ನು ಬರೀತಾ ಹೋಗಬೇಕು. ಸೊ ಮೊದಲಿಗೆ ಇಲ್ಲಿ 3 + 4 ಹಾಗೆ +5 ಹಾಗೆ +6 ಅಂತ ಕೊಟ್ಟಿದ್ದಾರೆ. ಸೊ 3 + 4 +5 +6. ಸೊ ಇದನ್ನು ಕೂಡಿಸಿದಾಗ ನಿಮ್ಗೆ ಇಲ್ಲಿ ಏನು ಉತ್ತರ ಸಿಗ್ತದೆ? 7 + 5 12, 12 + 6 ಅಂದರೆ ಇದು ನಿಮಗೆ ಉತ್ತರವಾಗಿ 18 ಅಂತ ಕೊಡ್ತದೆ. ನೆಕ್ಸ್ಟ್ ಇರುವಂಥದ್ದು, ನೆಕ್ಸ್ಟ್ ಇದೇ ರೀತಿಯಲ್ಲಿ 3 ಇದೆ. ಇಲ್ಲಿ 3 ಆಮೇಲೆ ಸೇಮ್ ಸಂಖ್ಯೆನ ನೀವು ತೆಗೆದುಕೊಳ್ಬೇಕು. 3 + 4 +5 ಹಾಗೆ ಇಲ್ಲಿ 6 -6. ಸೊ 3 + 4 +5 - 6, 3 + 4 7, 7 + 5 12, 12 - 6 ಅಂತ ಹೇಳಿದರೆ ಇದು ಉತ್ತರವಾಗಿ 6 ಕೊಡ್ತದೆ. ನೆಕ್ಸ್ಟ್ ಇಲ್ಲಿ ಕೊಟ್ಟಿರುವಂಥದ್ದನ್ನು ನಾವು ಬರೀಬೇಕೀಗ. ಸೊ ಏನು ಬರ್ತಾ ಇದೆ ಅಂತ ನೆಕ್ಸ್ಟ್ ಸಂಖ್ಯೆಯನ್ನು ನೋಡುವ. ಸೊ ನೆಕ್ಸ್ಟ್ ಯಾವ ರೀತಿಯ ಸಂಖ್ಯೆ ಇದೆ? ಇಲ್ಲಿ 3 ಇದೆ, ನೀವಿಲ್ಲಿ ಕಾಣ್ಬೋದು 3 ಇದೆ. ಹಾಗೆ 3 + 4 -5 +6 ಅಂತ ಕೊಟ್ಟಿದ್ದಾರೆ. ಸೊ ಅದನ್ನು ಬರೀಬೇಕು. ಸೊ 3 ಆಮೇಲೆ +4 -5 ಆಮೇಲೆ +6. ಸೊ ಇಲ್ಲಿ 3 + 4 7, 7 - 5 ಅಂತ ಹೇಳಿದರೆ 2, 2 + 6 ಅಂದರೆ 8 ಎನ್ನುವಂಥ ಉತ್ತರ ಸಿಗ್ತದೆ. ನೆಕ್ಸ್ಟ್ ಇರುವಂಥದ್ದು ಯಾವುದು? ಪುನಃ ನೆಕ್ಸ್ಟ್ ಸಂಖ್ಯೆಯನ್ನು ನಾವು ಬರೀಬೇಕು. 3 + 4, 3 + 4 -5 ಮತ್ತು -6 ಅದನ್ನು ಬರೀಬೇಕು. ಸೊ 3 + 4 -5 ಆಮೇಲೆ -6. 3 + 4 7, 7 - 5 ಅಂತ ಹೇಳಿದರೆ ನೆಕ್ಸ್ಟ್ ನಮಗೆ 2, 2 ಮತ್ತು -6 ದೊಡ್ಡ ಸಂಖ್ಯೆ ಮೈನಸ್ ಚಿಹ್ನೆ ಇರೋದ್ರಿಂದ ಇಲ್ಲಿ -4 ಎನ್ನುವಂಥ ಉತ್ತರ ಸಿಗ್ತದೆ. ನೆಕ್ಸ್ಟ್ ನಾವು ಉಕ್ತಿಗಳನ್ನು ಇಲ್ಲಿ ಕಂಡುಹಿಡಿಯಬೇಕು. ಇಲ್ಲಿ ಇರುವಂಥದ್ದು 3 -4 +5 ಮತ್ತು +6. ಸೊ ಮೊದಲಿಗೆ ಅದನ್ನು ಬರೆಯುವ. 3 -4 +5 ಮತ್ತು +6. ಸೊ ಇಲ್ಲಿ 6 + 5 11, 11 + 3 ಅಂದರೆ 14. ಹಾಗೆ 14ರಿಂದ 4 ಕಳೆದರೆ ನಮಗೆ ಉತ್ತರವಾಗಿ 10 ಅಂತ ಸಿಗ್ತದೆ. ನೆಕ್ಸ್ಟ್ ಇರುವಂಥದ್ದು 3 -4 +5 ಹಾಗೆ -6. ಸೊ ಇದನ್ನು ಬರೆಯುವ. 3 -4 +5 ಹಾಗೆ -6. ಸೊ ಇಲ್ಲಿ ಏನು ಸಿಗ್ತಾ ಇದೆ? 3 + 5 ಅಂದರೆ 8, 8ರಿಂದ 4 ಕಳೆದರೆ ಉತ್ತರ 4. ನೆಕ್ಸ್ಟ್ 4ರಿಂದ -6 ಕಳಿಬೇಕು. ಸೊ 4ರಿಂದ -6 ಕಳೆದರೆ -2 ಎನ್ನುವಂಥ ಉತ್ತರ ಇಲ್ಲಿ ಸಿಗ್ತಾ ಇದೆ. ಸೊ ಇಲ್ಲಿ ನಮಗೆ ಉತ್ತರವಾಗಿ -2 ಅಂತ ಸಿಗ್ತದೆ. ನೆಕ್ಸ್ಟ್ ನಾವು ಇರುವಂಥ ಸಾಧ್ಯತೆ 3 -4 -5 +6. ಸೊ ಅದನ್ನು ಬರೆಯುವ. 3 -4 -5 +6. ಸೊ 6 + 3 9, 9ರಿಂದ -4 ಅಂದರೆ 5, 5 - 5. ಸೊ ಇದು ನಿಮಗೆ 0 ಕೊಡ್ತದೆ. ನೆಕ್ಸ್ಟ್ ಇರುವಂಥದ್ದು 3 -4 -5 -6. ಸೊ ನೆಕ್ಸ್ಟ್ ಸಂಖ್ಯೆ 3 -4 -5 -6. ಸೊ ಇಲ್ಲಿ ಏನು ಉತ್ತರ ಸಿಗ್ತಾ ಇದೆ? 6, 5 -11, 11 ಮತ್ತು 4 -15, -15ರಿಂದ 3 ಕಳೆದರೆ -12 ಎನ್ನುವಂಥ ಉತ್ತರ ಸಿಗ್ತದೆ. ಸೊ ಈ ರೀತಿಯಲ್ಲಿ ನೀವು ಪ್ರತಿ ಬೀಜೋಕ್ತಿಯ
ಮೌಲ್ಯಮಾಪನ ಮಾಡಿ ಅಂತ ಹೇಳಿದ್ದಾರೆ. ಸೊ ನಾವೀಗ ಮಾಡಿದ್ದೇವೆ. ಮತ್ತು ಅದರ ಪಕ್ಕದಲ್ಲಿ ಫಲಿತಾಂಶವನ್ನ ಬರೆಯಿರಿ ಅಂತ ಹೇಳಿದ್ದಾರೆ. ಸೊ ಈಗಾಗಲೇ ನಾವಿಲ್ಲಿ ಬರೆದಿದ್ದೇವೆ. ಏನಾದರೂ ಆಸಕ್ತಿದಾಯಕ ಸಂಗತಿ ಗಮನಿಸುವಿರಾ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಎಲ್ಲಾ ಫಲಿತಾಂಶಗಳು ಏನಾಗಿದೆ, ಸಮಸಂಖ್ಯೆಗಳಾಗಿವೆ ಅಂತ ನೀವಿಲ್ಲಿ ನೋಡ್ಬೋದು. 0 ಕೂಡ ಬಂದಿದೆ, ಅದರ ಜೊತೆಗೆ -4, -2, -12 ಇದೆಲ್ಲ ಋಣಾತ್ಮಕ ಸಂಖ್ಯೆಗಳು. ಆದರೆ ಎಲ್ಲವೂ ಕೂಡ ಏನಾಗಿದೆ, ಸಮಸಂಖ್ಯೆಗಳಾಗಿವೆ. ಹಾಗಾಗಿ ನೀವಿಲ್ಲಿ ಬರೀಬಹುದು, ಇಲ್ಲಿ ಸಿಕ್ಕಿರುವಂತ ಫಲಿತಾಂಶವು ಏನಾಗಿದೆ, ಸಮಸಂಖ್ಯೆಯಾಗಿದೆ. ಇಲ್ಲಿ ಸಿಕ್ಕಿರುವ ಫಲಿತಾಂಶವು ಸಮಸಂಖ್ಯೆಯಾಗಿದೆ ಅಂತ ಬರೀರಿ. ನೆಕ್ಸ್ಟ್ ಇರುವಂತ ಕ್ವಶನ್, ಈಗ ಬೇರೆ 4 ಅನುಕ್ರಮ ಸಂಖ್ಯೆಗಳನ್ನು ತೆಗೆದುಕೊಳ್ಳಿ. ಈ ಹಿಂದೆ ಮಾಡಿದಂತೆ ಪ್ಲಸ್ ಮತ್ತು ಮೈನಸ್ ಚಿಹ್ನೆಗಳನ್ನು ಹಾಕಿ ಪ್ರತಿ ಬೀಜೋಕ್ತಿಯ ಫಲಿತಾಂಶವನ್ನು ಕಂಡುಹಿಡಿಯಿರಿ. ನೀವು ಏನನ್ನ ಗಮನಿಸ್ತೀರಿ ಅಂತ ಕೇಳಿದ್ದಾರೆ. ಸೊ ನಾವೀಗ ಏನ್ ಮಾಡ್ಬೇಕಂದ್ರೆ, ಇಲ್ಲಿ ಅವರು ತೆಗೆದುಕೊಂಡಿರುವಂತ ಸಂಖ್ಯೆಗಳು ಯಾವುದು, 3, 4, 5, 6. ಇದೇ ರೀತಿಯಲ್ಲಿ ನಾವು ಬೇರೆ 4 ಸಂಖ್ಯೆಗಳನ್ನು ತೆಗೆದುಕೊಳ್ಬಹುದು. ನೀವು ಯಾವುದೇ ಸಂಖ್ಯೆಯನ್ನು ತೆಗೆದುಕೊಳ್ಬಹುದು, ಆದ್ರೆ ತೆಗೆದುಕೊಂಡಿರುವಂತಹ ಸಂಖ್ಯೆಗಳು ಏನಾಗಿರ್ಬೇಕು, ಕ್ರಮಾನುಗತ ಸಂಖ್ಯೆಗಳಾಗಿರ್ಬೇಕು, ಒಂದರ ನಂತರ ಒಂದು ಬರುವಂತದ್ದು. ಸೊ 1, 2, 3, 4 ಇದನ್ನ ತೆಗೆದುಕೊಳ್ಬಹುದು, ಅಥವಾ 6, 7, 8, 9 ಈ ರೀತಿಯಲ್ಲಿ ತೆಗೆದುಕೊಳ್ಬಹುದು. 4, 5, 6, 7 ಯಾವುದೇ ಕ್ರಮಾನುಗತ 4 ಸಂಖ್ಯೆಗಳನ್ನು ತೆಗೆದುಕೊಂಡು ಇದೇ ರೀತಿ ಚಿಹ್ನೆಗಳನ್ನು ಹಾಕಿ ಇಲ್ಲಿ ನೀವು ಯಾವ ರೀತಿಯ ಉತ್ತರ ಬರ್ತದೆ ಅಂತ ನೋಡಬೇಕು. ಸೊ ಇಲ್ಲಿ ನೀವು ಯಾವುದೇ 4 ಕ್ರಮಾನುಗತ ಸಂಖ್ಯೆಗಳನ್ನು ತೆಗೆದುಕೊಂಡು ಇಲ್ಲಿ ಫಲಿತಾಂಶವನ್ನು ಕಂಡುಹಿಡಿದಾಗ ನಿಮಗೆ ಯಾವಾಗಲೂ ಕೂಡ ಇಲ್ಲಿ ಸಮಸಂಖ್ಯೆಯೇ ಬರ್ತದೆ, ಬೇರೆ ಸಂಖ್ಯೆಗಳು ಬರಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಾವಿಲ್ಲಿ ಹೇಳ್ಬೋದು, ಪ್ರತಿ ಬೀಜೋಕ್ತಿಯ ಫಲಿತಾಂಶವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ನೀವು ಏನನ್ನ ಗಮನಿಸ್ತೀರಿ, ಇಲ್ಲಿ ಇದನ್ನ ನೀವು ಮಾಡಬೇಕು. ಯಾವುದೇ 4 ಸಂಖ್ಯೆಗಳನ್ನ ತೆಗೆದುಕೊಳ್ಳಿ, ಅಲ್ಲಿ ಪ್ಲಸ್ ಮೈನಸ್ ಚಿಹ್ನೆಗಳನ್ನ ಬದಲಾವಣೆ ಮಾಡಿ ಇಲ್ಲಿ ಫಲಿತಾಂಶವನ್ನ ಕಂಡುಹಿಡಿಯಿರಿ. ಆಗ ನಿಮ್ಗೆ ಸಿಗುವಂತ ಫಲಿತಾಂಶ ಏನಾಗಿರ್ತದೆ, ಸಮಸಂಖ್ಯೆಯಾಗಿರ್ತದೆ. ಆದ್ರಿಂದ ನಾವಿಲ್ಲಿ ಹೇಳ್ಬೋದು, ಇಲ್ಲಿ ಸಿಕ್ಕಿರುವಂತ ಫಲಿತಾಂಶ ಕೂಡ ಏನಾಗಿರ್ತದೆ, ಸಮಸಂಖ್ಯೆಯಾಗಿರ್ತದೆ ಅಂತ ನಾವಿಲ್ಲಿ ಹೇಳ್ಬೋದು.